बीजेपी ಸರ್ಕಾರಕ್ಕೆ जरा हिंस पर रही जिला कांग्रेस कमेटी के सदर श्रीमान बसवराज जाटशेट्टी साहब से मैं अपील करता हूं कि अपने जज्बात का और ख्यालात का इजहार करें। ಎಲ್ಲರಿಗೂ ನಮಸ್ಕಾರ। ಇವತ್ತಿನ ದಿವಸ ಬೀದರ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ। ಈ ಪ್ರತಿಭಟನೆಯಲ್ಲಿ ಮಾಜಿ ಎಂಪಿಗಳು ಸನ್ಮಾನ್ಯ ಸೂರ್ಯವಂಶಿ ಅವರು, ಕೆ ಪುಳ್ಳಿಕಾಳ್ ಅವರು, ಜಿಲ್ಲಾ ಕಾಂಗ್ರೆಸ್ಸಿನ ಎಲ್ಲಾ ಪದಾಧಿಕಾರಿಗಳು, ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು, ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರು, ಎಲ್ಲ ತರುಣರು, ಎನ್ಎಸ್ಯುಐ ಯೂತ್ ಕಾಂಗ್ರೆಸ್ ಪ್ರತಿಯೊಂದು ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ತಾವೆಲ್ಲ ಬಂದಿದ್ರಿ। ಎಲ್ಲರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತ ನಾವು ಈ ಒಂದು ಪ್ರತಿಭಟನೆ ಮಾಡಬೇಕಾದ್ರೆ ನಮಗೆಲ್ಲ ಗೊತ್ತಿದೆ, ಇವತ್ತ ಭಾರತ ದೇಶ ನಾವು ಏನಾದ ಸಂವಿಧಾನ ಒಂದು ಇದರಿಂದ ನಾವು ಪ್ರಜಾಪ್ರಭುತ್ವದ ದೇಶ ಅಂತ ಇವತ್ತ ಎಲ್ಲ ಜಗತ್ತಿನ ಎಲ್ಲ ಬೇರೆ ಬೇರೆ ದೇಶಗಳು ಇದ್ರ ಬಗ್ಗೆ ಕೊಂಡಾಡ್ತಾರೆ। ಆದ್ರೆ ಎಲ್ಲಿದೆ ಪ್ರಜಾಪ್ರಭುತ್ವ? ಇದರ ಮುಖಾಂತರ ಅವರಿಗೆ ನಾವು ಪಾಠ ಕಲಿಸ್ತೀವಿ ಅಂತ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡಿ ಇವತ್ತು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ವಿ। ತಾವೆಲ್ಲರೂ ಯಾವತ್ತೂ ನೀವೆಲ್ಲರೂ ಇಂತಹ ಒಂದು ಇದಕ್ಕೆ ನಮ್ಮ ಜೊತೆಗೆ ಇದ್ರಿ ಅನ್ನುವಂತಹ ಒಂದು ಬೆಂಬಲವನ್ನು ಸೂಚಿಸಿ ಇವತ್ತು ಮಾಧ್ಯಮದ ಮಿತ್ರರು ಕೂಡ ಇಲ್ಲಿ ಅನೇಕ ಜನ ಬಂದಿದ್ದಾರೆ। ಅವರಿಗೂ ಕೂಡ ಈ ಒಂದು ವಿಷಯ ಎಲ್ಲ ಮಾಧ್ಯಮದ ಮುಖಾಂತರ ಒಳ್ಳೆ ರೀತಿ ಪ್ರಚಾರ ಕೊಡಬೇಕು ಅಂತ ತಮ್ಮಲ್ಲಿ ಕೂಡ ನಾನು ಕಳಕಳಿಯಿಂದ ಮನವಿ ಮಾಡಿ ಇವತ್ತ ಇಲ್ಲಿ ಬಂದಂತ ಎಲ್ಲರಿಗೆ ಇನ್ನೊಂದ್ಸಲ ಅಭಿನಂದನೆಗಳು ಹೇಳಿ ಇವತ್ತ ಈ ಒಂದು ಇದು ಏನಾದರೂ ಇಲ್ಲಿಗೆ ನಾವು ಪ್ರತಿಭಟನೆ ಇಲ್ಲಿಗೆ ಮುಗಿಸ್ತೀವಿ ಅಂತ ನಾನು ಘೋಷಣೆ ಮಾಡ್ತೀನಿ। पीछे जाओ पीछे जाओ पीछे जाओ राहुल गांधी जिंदाबाद आसाम बीजेपी ಸರ್ಕಾರಕ್ಕೆ आसाम बीजेपी ಸರ್ಕಾರಕ್ಕೆ ಕೇಂದ್ರ बीजेपी ಸರ್ಕಾರಕ್ಕೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಎಲ್ಲರೂ ಹೇಳ್ರಿ ಒಮ್ಮೆ राहुल गांधी तुम आगे बढ़ो, हम तुम्हारे साथ हैं। राहुल गांधी तुम आगे बढ़ो, हम तुम्हारे साथ हैं। तुम आगे बढ़ो, राहुल गांधी तुम आगे बढ़ो, हम तुम्हारे साथ हैं। राहुल गांधी ಇವತ್ತು ಅವರು ಈ ಒಂದು ಭಾರತ ಜೋಡೋ ನ್ಯಾಯ ಯಾತ್ರಾ ಈ ಒಂದು ಕಾರ್ಯಕ್ರಮವನ್ನು ತಗೊಂಡು ಬರ್ತಾ ಇದ್ದಾಗ ಅಲ್ಲಿ ಆಸಾಮಿನ ಮುಖ್ಯಮಂತ್ರಿಗಳು ಹಾಗೂ ಆಸಾಮಿಂದ ಅಲ್ಲಿನ ಬಿಜೆಪಿಯ ಗುಂಡರು ಇವರೆಲ್ಲರೂ ಏನಾದರೂ ಅವರನ್ನು ಬಸ್ಸಿನಿಂದ ಹೋಗುವಾಗ ತಡೆ ಹಿಡಿದು ಅವರಿಗೆ ವಿರುದ್ಧವನ್ನು ಘೋಷಣೆ ಮಾಡಿಕೊಂಡು ಅವರಿಗೆ ಅವರ ಕಾರ್ಯಕ್ರಮ ಸರಿಯಾಗಿ ಆಗಲಾರ್ದಂಗ ನೋಡ್ಕೊಳ್ಳಂತಹ ಇದು ಒಂದು ಇದೇನು ಕುಡಿಗೇಡಿ ಏನು ಕೆಲಸ ಮಾಡ್ತಾ ಇದ್ದಾರೆ। ಇದಕ್ಕೆ ನಾವು ಇವತ್ತೆಲ್ಲರೂ ಬೀದರ್ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ, ತಾಲೂಕಾ ಮಟ್ಟದ ವತಿಯಿಂದ, ರಾಜ್ಯ ಮಟ್ಟದ ವತಿಯಿಂದ ಇಡೀ ಭಾರತ ದೇಶದಲ್ಲಿ ಇದನ್ನು ಕಾಂಗ್ರೆಸ್ ಪಕ್ಷ ಖಂಡನೆ ಮಾಡ್ತಾ ಇದೆ। ಅದು ಹಾಗೆ ಇವತ್ತು ಕೂಡ ನಾವು ಬೀದರ್ ಜಿಲ್ಲೆ ವತಿಯಿಂದ ಇದನ್ನು ಖಂಡನೆ ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಸಂವಿಧಾನವನ್ನು ರಕ್ಷಿಸಬೇಕು। ಇವತ್ತು ಎಲ್ಲೋ ಒಂದ್ ಕಡೆ ಮೋದಿಯವರಿಗೆ ಭಯ ಆಗಿದೆ, ಇವತ್ತು ಎಲ್ಲೋ ಒಂದ್ ಕಡೆ ಬಿಜೆಪಿಯವರಿಗೆ ಭಯ ಆಗಿದೆ। ನಮ್ಗೆಲ್ಲ ಗೊತ್ತಿದೆ ಹಾಗೆ ಕರ್ನಾಟಕ ರಾಜ್ಯದಲ್ಲಿ 130 ಸಂಖ್ಯೆ ಎಂಎಲ್ಎಗಳನ್ನು ತಾವೆಲ್ಲ ಗೆಲ್ಲಿಸಿಕೊಟ್ಟಿದ್ರಿ। ಬಹುಸಂಖ್ಯಾತ ಸರ್ಕಾರ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ। ಇದೇ ನೋಡಿಕೊಂಡು ಎಲ್ಲಾ ಕಡೆ ದೇಶದಲ್ಲಿ ಬಿಜೆಪಿಯವರಿಗೆ ಒಂದು ಬುಗುಲಿದ್ದಂಗಾಗಿದೆ। ನಾಳೆ ಏನಾದರೂ ಆಯ್ತು ಅಂದ್ರೆ ಎಲ್ಲಾ ಕಡೆ ಕಾಂಗ್ರೆಸ್ ಪಕ್ಷ ಗೆದ್ದು ಬರ್ತದ। ರಾಹುಲ್ ಗಾಂಧಿ ಅವರು ಹಿಂದೆ ಕೂಡ ಭಾರತ್ ಜೋಡೋ ಯಾತ್ರಾ ಮಾಡಿದ್ರು, ಆ ಯಾತ್ರಾ ವತಿಯಿಂದಲೇ ಬಹಳಷ್ಟು ಪರಿಣಾಮ ಆಗಿದೆ ಜನರ ಮೇಲೆ ತಿಳ್ಕೊಂಡು ಭಯ ಬಿದ್ದುಕೊಂಡು ಈ ಯಾತ್ರೆ ಮಾಡಿಕೊಡಬಾರದು, ಇದಕ್ಕೆ ಅಡೆತಡೆ ಉಂಟು ಮಾಡಬೇಕು, ಅವರಿಗೆ ಮುಂದೆ ಸರ್ಕಾರ ಮಾಡ್ಲಾರ್ದಾಗ ನೋಡ್ಕೊಳ್ಬೇಕು ಅಂತ ಎಲ್ಲ ದುಷ್ಟರು ಇದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ। ಇದು ನಾವು ಮಾಡಿಕೊಡಂಗಿಲ್ಲ, ನಾವು ಆಗ್ಕೊಡಂಗಿಲ್ಲ, ನಾವು ಇಲ್ಲಿಗೆ ನಿದ್ರಂಗಿಲ್ಲ। ನಾವು ಪುನಃ ನಾವೆಲ್ಲರೂ ಸಿದ್ಧರಾಗಿದ್ದೇವೆ। ನಾಳೆ ಬರುವಂತ ಚುನಾವಣೆ ಇದೆ, ಇವತ್ತ ನಮ್ಗೆಲ್ಲ ಗೊತ್ತಿದೆ। ಎಂಪಿ ಎಲೆಕ್ಷನ್ಸ್ ಬೇಗನೆ ಬರ್ತಾ ಇದೆ, ಅವರಿಗೆಲ್ಲ ಭಯ ಇದೆ। ಎಂಪಿ ಎಲೆಕ್ಷನ್ ಅಲ್ಲಿ ಕೂಡ ನಾಳೆ ಕಾಂಗ್ರೆಸ್ ಪಕ್ಷ ಗೆಲ್ತದೆ, ಮತ್ತೆ ಕೇಂದ್ರದಲ್ಲಿ ಕೂಡ ನಮ್ದೇ ಸರ್ಕಾರ ಆಗ್ತದ। ಅದಕ್ಕೆ ಇಲ್ಲಿ ಹಿಡಿದನೇ ಏನಂತಂದ್ರೆ ಅವ್ರು ನಮ್ಗೆಲ್ಲ ಕಷ್ಟಗಳು ಕೊಡಬೇಕು, ನಮ್ಗೆಲ್ಲ ವಿರೋಧ ಮಾಡಬೇಕು ಅಂತ ಅವ್ರು ಮಾಡ್ತಾ ಇದ್ದಾರೆ। ಜನರಿಗೆಲ್ಲ ಗೊತ್ತಿದೆ ಈ ರೀತಿ ಇಂಥ ವಿರೋಧ ಯಾರೂ ಸಹಿಸುವುದಿಲ್ಲ। ಅದಕ್ಕೆ ಇವತ್ತು ನಾವು ಕೂಡ ಅವರಿಗೆ ಏನಂದ್ರೆ ನಮ್ದೊಂದು ಪ್ರತಿಭಟನೆ ಮುಖಾಂತರ ನಮ್ದೆಲ್ಲ ಒಕ್ಕಟ್ಟು ತೋರಿಸ್ತಾ ಇದ್ದೇವೆ।
ಜಿಲ್ಲೆ ವತಿಯಿಂದ, ರಾಜ್ಯ ಮಟ್ಟದ ವತಿಯಿಂದ ಇಡೀ ಭಾರತ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಏನಂತಂದ್ರೆ ಈ ಪ್ರತಿಭಟನೆ ಹಮ್ಮಿಕೊಂಡಿದೆ. ಅವರು ಎಚ್ಚರಿರಬೇಕು ಅಂತ ಅನ್ನುವಂತ ಇವತ್ತು ನಾವು ಅವರಿಗೆ ನಾವು ಸೂಚನೆ ಕೊಡ್ತಾ ಇದ್ದೇವೆ. ಇಷ್ಟಕ್ಕೆ ತಿರುಗಿದ್ರು, ಇಷ್ಟಕ್ಕೆ ಸಮಾಧಾನ ಆಯ್ತು, ಸರಿ ಹೊಂದ್ಕೊಂಡು ಹೋದ್ರು, ಸರಿ. ಇಲ್ಲ ಅಂದ್ರೆ ನಾಳೆ ಬರುವ ಚುನಾವಣೆಯಲ್ಲಿ ಓಟಿನ ಮುಖಾಂತರ ಅವರಿಗೆ ನಾವು ಪಾಠ ಕಲಿಸ್ತೀವಿ ಅಂತ ತಮ್ಮೆಲ್ಲರಲ್ಲಿ ನಾನು